ಸದಾಗಮೈಕವಿಜ್ಞೇಯಂ ಸಮತೀತಕ್ಷರಾಕ್ಷರಂ ನಾರಾಯಣಂ ಸದಾ ವಂದೇ ನಿರ್ದೋಷಾಶೇಷಸದ್ಗುಣಂ ವಿಶೇಷಣಾನಿ ಯಾನೇಹ ಕಥಿತಾನಿ ಸದುಕ್ತಿಭಿಃ ಸಾಧಯಿಷ್ಯಾಮಿ ತಾನ್ಯೇವ ಕ್ರಮಾತ್ ಸಜ್ಜನ ಸಂವಿದೇ. ಪ್ರಮಾಣ ಅಂತ, ಪ್ರಮಾಣ ಅಂದರೆ ಅದನ್ನ ನಾವು ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡೋದಾದರೆ ಶುದ್ಧವಾದ ಅರಿವನ್ನು ಯಾವುದು ತಂದುಕೊಡುತ್ತೋ ಅದು ಪ್ರಮಾಣ. ಆ ತರಹದ ಶುದ್ಧವಾದ ಅರಿವನ್ನು ತಂದುಕೊಡೋದು ಮುಖ್ಯವಾಗಿ ಎರಡು, ಒಂದು ಜ್ಞಾನ ಮತ್ತು ಶಬ್ದ. ಆ ಜ್ಞಾನದಲ್ಲಿ ಎರಡು, ಇಂದ್ರಿಯದ ಜ್ಞಾನ ಮತ್ತೆ ಒಳಗಡೆಯ ಜ್ಞಾನ. ಇಂದ್ರಿಯದ ಜ್ಞಾನ ಅಂದರೆ ಕಣ್ಣು ಮೊದಲಾದ ಜ್ಞಾನೇಂದ್ರಿಯಗಳು ತಂದುಕೊಡುವ ಅರಿವು. ಮುಟ್ಟಿ ತಿಳ್ಕೊತೇವೆ, ಮೂಸಿ ತಿಳ್ಕೊಳ್ತೇವೆ, ನೋಡಿ ತಿಳ್ಕೊತೇವೆ, ಕೇಳಿ ತಿಳ್ಕೊತೇವೆ, ಹೀಗೆ. ಇದು ಬಿಟ್ಟು ನಮಗೆ ಅತ್ಯಂತ ಹಿಂದಿನದು ಇತಿಹಾಸ ಮೊದಲಾದವುಗಳನ್ನೆಲ್ಲ ಕೇಳಿ, ಮುಖ್ಯವಾಗಿ ಅದಕ್ಕೆ ಬೇಕಾದದ್ದು ಶಬ್ದ. ಶಬ್ದದಿಂದ ನಮಗೆ ಜ್ಞಾನ ಬರುತ್ತೆ. ಇದು ಎರಡು ಪ್ರಧಾನ. ಇವೆರಡರ ನಡುವೆ ಸಿಕ್ಕಾಕೊಂಡಿರೋದೊಂದಿದೆ, ಅದೇ ಅನುಮಾನ. ಮಾನ ಅಂದರೆ ಈ ಎರಡು ಪ್ರಮಾಣಗಳು ಅದಕ್ಕನುಗುಣವಾಗಿ ಮಾಡಲಿಕ್ಕಾಗುವಂಥದ್ದು. ಪ್ರಾಯ ಈ ರೀತಿ ಹೇಳಿದ್ರು ಅಂದರೆ ಈ ಉದ್ದೇಶ ಇರಬೇಕು ಅವರಿಗೆ. ಇದು ಅನುಮಾನ. ಇದಕ್ಕೊಂದು ಲಕ್ಷಣ ಹೇಳಬೇಕಲ್ಲ, ಯಾಥಾರ್ಥ್ಯಂ ಅಂದ್ರು. ಅರ್ಥ ಅಂದರೆ ತಿಳಿಯಬೇಕಾದ ವಸ್ತು. ಅರ್ಥ ಅಂದರೆ ತಿಳಿಯಬೇಕಾದ ವಸ್ತು. ಆ ವಸ್ತು ಹೇಗೋ ಹಾಗೆ ಯಾವುದು ಅರಿವು ಕೊಡುತ್ತೋ ಅದು ಪ್ರಮಾಣ. ಅದನ್ನೇ ಯಥಾರ್ಥಂ ಪ್ರಮಾಣಂ ಅಂದ್ರು. ಅದನ್ನ ನಾರಾಯಣ ಪಂಡಿತಾಚಾರ್ಯರು ಅನುವಾದಿಸಿದ್ದು ಯಥಾಜ್ಞೇಯಂ. ಜ್ಞೇಯ ಅಂದರೆ ತಿಳಿಯಲೇಬೇಕಾದ ವಸ್ತು, ಅದಕ್ಕೆ ಅನುಗುಣವಾಗಿ ಅದು ಹೇಗಿದೆಯೋ ಹಾಗೇ ಇರುವಂತಹ ಅರಿವು, ಅದೇ ಪ್ರಮಾಣ. ತಚ್ಚ ಯಥಾಜ್ಞೇಯತ್ವಂ ಜ್ಞಾನ ಶಬ್ದಯೋ ಮುಖ್ಯಂ. ಈ ಪ್ರಮಾಣ ಅನ್ನುವ ಶಬ್ದ ಜ್ಞಾನದಲ್ಲಿ ಮತ್ತೆ ಶಬ್ದದಲ್ಲಿ ಎರಡರಲ್ಲಿಯೂ ಇದೆ. ತಥಾ ಹಿ ಜ್ಞಾನಸ್ಯ ಜ್ಞೇಯ ಅವ್ಯವಹಿತತ್ವಾತ್ ತತ್ರ ಮುಖ್ಯಂ ಯಥಾರ್ಥತ್ವಂ. ಜ್ಞಾನ ಅನ್ನೋದು ಜ್ಞೇಯಕ್ಕೆ ಅಂದರೆ ತಿಳ್ಕೊಳ್ಳಬೇಕಾದ ವಸ್ತುವಿಗೆ ಅಂಟಿಕೊಂಡೇ ಇರುತ್ತೆ. ಹೀಗಾಗಿ ಇಂದ್ರಿಯಜನ್ಯವಾದ ಜ್ಞಾನಕ್ಕೇನೆ ಪ್ರಮಾಣ ಅಂತ ಹೇಳ್ತಾರೆ. ಅದು ಅಂತರಿಂದ್ರಿಯವೂ ಆಗಿರಬಹುದು, ಬಹಿರಿಂದ್ರಿಯವೂ ಆಗಿರಬಹುದು. ಬಹಿರಿಂದ್ರಿಯ ಅಂದ್ರೆ ಹೊರಗಡೆ ಇದ್ದಿದೆಲ್ಲ, ಅಂತರಿಂದ್ರಿಯ ಅಂದ್ರೆ ಮನಸ್ಸು, ಸಾಕ್ಷಿ. ಶಬ್ದಸ್ಯತು ವೇದಾಕ್ಷಸ್ಯ ನಿತ್ಯತ್ವಾತ್. ಇನ್ನು ಶಬ್ದ, ಅದು ವೇದವೆಂಬ ಶಬ್ದವನ್ನೇ ಪ್ರಮಾಣ ಅಂತ ಅನ್ನೋದು. ಯಾಕೆಂದ್ರೆ ಅದು ನಿತ್ಯ. ಆಮೇಲೆ ಅವ್ಯಭಿಚಾರಿತ್ವ ನಿಯಮಾಚ್ಛ, ಹೇಳಿದ್ದು ಎಲ್ಲಿಯೂ ತಪ್ಪಾಗಲ್ಲ. ಇದು ಒಂದು ರೀತಿ ಡಿಸ್ಕ್ರೈಬ್ ಮಾಡಿರುತ್ತೆ, ಅಲ್ಲಿರೋದೇ ಬೇರೆ. ಇದನ್ನು ವ್ಯಭಿಚಾರ ಅಂತ ಕರೀತಾರೆ. ವ್ಯಭಿಚಾರ ಅಂದ್ರೇನು? ಜ್ಞಾನಕ್ಕೆ ತಿಳ್ಕೊಂಡ ಹಾಗೆ ಯಾವುದು ಇರೋದಿಲ್ವೋ ಅದು ಅಭಿಚಾರ. ಅಭಿಚಾರ ಅಂದ್ರೆ ಶಬ್ದ ಜ್ಞಾನಕ್ಕೆ ಸಮನಾಗಿ ಇರುವುದನ್ನ ಅಭಿಚಾರ ಅಂತ ಕರೀತಾರೆ. ಆ ನಿಯಮವನ್ನು ಮೀರೋದೇನಿದೆ ಅದು ವ್ಯಭಿಚಾರ ಅಂತ. ಈ ವ್ಯಭಿಚಾರ ಅಂತ ಶಬ್ದ ಬಂದಾಗ ಎರಡು ಘಟನೆ ನೆನಪಾಗತ್ತೆ. ತಿರುಪತಿಯಲ್ಲಿ ಅವಾಗ NLP ವಿಭಾಗದಲ್ಲಿ ನಾನು ಕ್ಯಾಟ್ಲಾಗ್ ವಿಭಾಗದಲ್ಲಿದ್ದೆ. ನ್ಯಾಚುರಲ್ ಲ್ಯಾಂಗ್ವೇಜ್ ಪ್ರೊಸೆಸ್ ಲೈನಕ್ಸ್ ಸಿಸ್ಟಮ್ ಅಲ್ಲಿ ಆಪರೇಟ್ ಮಾಡಬೇಕು, ಟ್ಯಾಗಿಂಗ್ ಮಾಡಲಿಕ್ಕೆ.
ಆ ಕೆಲಸದಲ್ಲಿದೆ. ಅದೇ ಆಮೇಲೆ ಈಗ ಅದು ಎಷ್ಟೋ ವರ್ಷಗಳಾದ್ಮೇಲೆ ಅದೇ AI ಆಗಿದೆ. ಅದು ಅವಾಗ ಸಂಸ್ಕೃತವನ್ನ ಮೊದಲು ಇದು ಮಾಡಿ ಮಿಷನ್ಗೆ ಟ್ರಾನ್ಸ್ಲೇಷನ್ ಸಾಫ್ಟ್ವೇರ್ಗೆ ಅನುಕೂಲ ಆಗಬೇಕು ಅನ್ನೋದಿತ್ತು ಫಸ್ಟ್. ಇರಲಿ, ಅದು ಮಾಡ್ತಾ ಇದ್ದಾಗ ಅದಕ್ಕೆ ಮೊದಲು ಕಂಪ್ಯೂಟರ್ನಲ್ಲಿ ಹಾಕ್ಬೇಕಲ್ಲ. ಹಾಕಲಿಕ್ಕೆ ಬಹಳ ಜನ ಹುಡುಗರು ಎಲ್ಲ ಫ್ರೆಷರ್ಸು, ಚಿಕ್ಕ ಅವರು ಎಲ್ಲ ಬಂದಿದ್ರು. ನಮಗಿಂತ ಒಂದು 4-5 ವರ್ಷ ಚಿಕ್ಕವರು. ಹಾಗೆ ಅವರೆಲ್ಲ ಬಂದು ಅಲ್ಲೇ ಕೂತ್ ಹೀಗೆ ಟೈಪ್ ಮಾಡ್ತಾ ಇರೋರು. ಆಗಾಗ ನಗು ಬರೋದು ಕೆಲವ್ರಿಗೆ ನಾಚಿಕೆ ಆಗೋದು. ಅವ್ರು ಬಂದು ಕೇಳಿದ್ರು, ನಮ್ಮ ರಮಾ ಅಕ್ಕ ಅವರಲ್ಲಿ ಕೆಲಸ ಮಾಡ್ತಾ ಇದ್ರು, ಅಲ್ಲ ಅಷ್ಟೊಂದು ವ್ಯಭಿಚಾರ ಆಗ್ತಿದೆ, ಈ ಗ್ರಂಥ ಯಾವುದಿದು? ಯಾಕಂದ್ರೆ ಈ ವ್ಯಭಿಚಾರ ಅಂದ್ರೆ ಏನೇನೋ ಅರ್ಥ ಆಗೋಗಿದೆ. ಸಂಸ್ಕೃತದಲ್ಲಿ ವ್ಯಭಿಚಾರ ಅಂದ್ರೆ ಅಪವಾದ ಅಂತ ಅಷ್ಟೇ ಅರ್ಥ. ನಿಯಮ ಇದೆ, ಎಕ್ಸೆಪ್ಷನ್ ಇದೆ ಅಷ್ಟೇ. ಅದನ್ನ ವ್ಯಭಿಚಾರ ಅಂತ ಕರೆಯೋದು. ವೇದ ಹೇಳಿದ ಮಾತಿಗೆ ವಿರುದ್ಧವಾಗಿ ನಡೆಯೋಲ್ಲ. ಅಂದ್ರೆ ವೇದ ಇದನ್ನ ಮಾಡಿದ್ರೆ ಹಿತ ಅಂತ ಹೇಳಿರುತ್ತೆ, ಅದನ್ನ ಮಾಡಿದ್ರೆ ಹಿತ. ಅದು ಹಿತ ಆಗದೆ ಹೋದ್ರೆ ಅದು ವ್ಯಭಿಚರಿತ ಅಂತ. ವೇದ ಇದು ಅನಿಷ್ಟ ಅಂತ ಹೇಳಿದೆ, ಅದನ್ನು ಮಾಡಿದ್ರು ಅನಿಷ್ಟ ಆಗದೆ ಹೋದ್ರೆ ಅದು ವ್ಯಭಿಚರಿತ ಅಂತ. ಹಾಗೆ ವೇದ ಅವ್ಯಭಿಚಾರಿ. ವೇದದ ಮಾತು ಯಾವತ್ತೂ ತಪ್ಪುವುದಿಲ್ಲ. ಅವ್ಯಭಿಚಾರಿತ್ವ ನಿಯಮಾಚ್ಚ ಅನ್ಯಸ್ಯ ತದಾನುಕೂಲ್ಯಾತ್ ಅಕ್ಷಾನುಮಯೋಸ್ತು ತತಃ ಅವಮಂ ಸ್ಯಾತ್. ವೇದ ಅನ್ನೋದು ಪ್ರಧಾನ. ಇಂದ್ರಿಯದ ಜ್ಞಾನ ಅದು ಅದರ ನಂತರದ ಲೆವೆಲ್ ಅಲ್ಲಿ ಬರುತ್ತೆ. ಯಾಕೆಂದ್ರೆ ವೇದ ಹೇಳಿದ್ದನ್ನ ಇಂದ್ರಿಯ ಪೂರ್ತಿ ಗ್ರಹಿಸ್ಲಿಕ್ಕಾಗಲ್ಲ, ನಂಬರ್ 1. ನಂಬರ್ 2, ಇಂದ್ರಿಯ ನಮ್ಮ ಮನಸ್ಸಿನ ತಾಳಕ್ಕೆ ತಕ್ಕ ಹಾಗೆ ಕುಣಿಯುತ್ತೆ. ಅದು ಏನನ್ನು ನೋಡು ಅನ್ನತ್ತೋ ಅದನ್ನು ನೋಡುತ್ತೇವೆ, ಹೇಗೆ ನೋಡು ಅನ್ನತ್ತೋ ಹಾಗೆ ನೋಡುತ್ತೀವಿ. ಮತ್ತೆ ಇಂದ್ರಿಯಕ್ಕೆ ದೋಷ ಇದೆ. ಅದರಿಂದಾಗಿ ಮೊದಲು ವೇದದ ಅರಿವು, ಆಮೇಲೆ ಇಂದ್ರಿಯಗಳ ಅರಿವು, ಅದಾದ ಮೇಲೆ ಅನುಮಾನ. ಹೆಂಗ್ ಬೇಕಾದರೂ ಪ್ರೂವ್ ಮಾಡಿಬಿಡಬಹುದು. ಹೀಗೆ ಪ್ರತ್ಯಕ್ಷ, ಇದು ವೇದ, ಇಂದ್ರಿಯ ಜ್ಞಾನ, ಆಮೇಲೆ ಊಹೆ, 3 ಈ ತರಹದ ಹೈರಾರ್ಕಿಯಲ್ಲಿ ಬರುತ್ತೆ. ಜ್ಞಾನಾಕ್ಷ ಪ್ರಮಾಣಂ ದ್ವಿವಿಧಂ. ಜ್ಞಾನ 2 ರೀತಿ. ಬಾಹ್ಯಂ ಪ್ರತ್ಯಕ್ಷಾದಿತ್ರಯಜನ್ಯಂ, ಬಾಹ್ಯಾರ್ಥ ವಿಷಯಂ. ಅನುಭವ ರೂಪಕಂ ಸಾಕ್ಷಿ ಜ್ಞಾನಂ, ಆತ್ಮಸ್ವರೂಪ ಸುಖಾದಿ ವಿಷಯಂ. ಮೊದಲನೆಯದ್ದು ಹೊರಗಡೆಯದ್ದು, ಎರಡನೆಯದ್ದು ಒಳಗಡೆಯದ್ದು. ಆತ್ಮಸ್ವರೂಪ ಸುಖ ಮೊದಲಾದವುಗಳನ್ನು ಕೊಡುವಂಥದ್ದು. ಸ್ವರೂಪಭೂತವಾದ ಸುಖ, ಅದನ್ನು ಯಾವುದು ಗ್ರಹಿಸಬೇಕು? ಹೊರಗಡೆ ಗ್ರಹಿಸಲಿಕ್ಕಾಗಲ್ಲ, ಹೇಳಲಿಕ್ಕೂ ಆಗಲ್ಲ. ಬಾಯಾರಿಕೆ ನೀಗಿತ್ತು ಅನ್ನೋದಕ್ಕೇನು ಪ್ರೂಫು? ನಾನೇ ಪ್ರೂಫ್ ಅಷ್ಟೇ, ಬೇರೆ ಯಾರನ್ನೂ ಹೊರಗಡೆಯಿಂದ ತರಲಿಕ್ಕಾಗಲ್ಲ. ಇನ್ನು ಸುಖ, ದುಃಖ, ಭಯ, ಅಭಯ, ಆಮೇಲೆ ಆಕಾಶ, ಇದಕ್ಕೆಲ್ಲ ಏನು ಪ್ರೂಫ್? ನಮ್ಮ ಒಳಗಿನ ಇಂದ್ರಿಯ ಗ್ರಹಿಸಿದ್ರೆ ಮುಗೀತು, ಅದಿದೆ ಅಂತ. ಒಳಗಿನ ಇಂದ್ರಿಯ ಗ್ರಹಿಸದೆ ಹೋದ್ರೆ ಅದಿಲ್ಲ. ನಾವು 100 ಜನ ಬಂದು ನಿನಗೆ ಸುಖ ಆಗ್ತಾ ಇದೆ ಸುಖ ಆಗ್ತಾ ಇದೆ ಅಂದ್ರೆ ಅವನು ಒಳಗಡೆ ಅನುಭವಿಸ್ತಾರೋ ಗೊತ್ತು. ಅದರಿಂದ ಅದರೆಲ್ಲ ಕೆಲವೊಂದು ಅದೇ ಪ್ರಮಾಣ. ಇದು ನಾರಾಯಣ ಪಂಡಿತಾಚಾರ್ಯರ ವಿವರಣೆಯ ಪ್ರಕಾರ ಆಯಿತು. ಇನ್ನು ಇದೇ ನಿರ್ಣಯ ಚಂದ್ರಿಕಾ ಗುರುಗಳ ವ್ಯಾಖ್ಯಾನ. ಯಥಾಜ್ಞೇಯಮಿತ್ಯರ್ಥ ಅರಿಯತೆ ಜ್ಞಾಯತೆ ಇತ್ಯರ್ಥ ಜ್ಞೇಯಮುಚ್ಯತೆ. ಅರ್ಥ ಅಂದರೆ ವಿಷಯ, ಜ್ಞಾನ ವಿಷಯವಾದದ್ದು ಅರ್ಥ. ಈಗ ಗೊತ್ತಾಯ್ತಾ? ಪದಾರ್ಥ ಅಂದ್ರೆ ಪದಯಂದೊಡನೆ ನಮಗೇನು ಪ್ರಜ್ಞೆ ಬರುತ್ತೆ ಅದಕ್ಕೆ ಸಬ್ಜೆಕ್ಟ್ ಯಾವುದಾಗಿದೆ ಅದು ಪದಾರ್ಥ. ಅರ್ಥ ಅಂದ್ರೆ
ವಿಷಯ, ವಸ್ತು, ಜ್ಞೇಯ, ಜ್ಞಾನಗಮ್ಯ ಅಂತ ಅರ್ಥ. ಸಬ್ಜೆಕ್ಟ್ ಟು ದ ನಾಲೆಜ್ ಅಂತ ಹೇಳಬಹುದು. ಹೇಗೆ ಆ ಅರ್ಥ ಅಂದ್ರೆ, ಜ್ಞೇಯ ಹೇಗೆ ಅಂದ್ರೆ ಅರಿಯತೆ, ತಿಳಿಯಲ್ಪಡುತ್ತದೆ ಅಂತ ಅರ್ಥ. ರುಚ್ಯತೆ ಥನ್ನಿತಿ ವೈಯಾಕರಣ. ವೈಯಾಕರಣರ ಶಬ್ದ ಇದೆ, ಶಬ್ದಕ್ಕೆ ಒಂದು ಕಾಲ್ಪನಿಕ ಪ್ರತ್ಯಯವನ್ನು ಹೇಳಲೇಬೇಕು. ಅದು ಕಾಲ್ಪನಿಕ ಪ್ರತ್ಯಯ ಹೇಳದೆ ಹೋದ್ರೆ ಆ ಶಬ್ದ ರೂಪ ಹಾಗೆ ಉಳಿಯಲ್ಲ, ಬದಲಾಗ್ತಾ ಹೋಗುತ್ತೆ ಇಂಗ್ಲಿಶಿನದ್ದಾದ ಹಾಗೆ. ಅದಕ್ಕೆ ಇವರೇನು ಮಾಡಿದ್ರು, ಒಂದು ಕಾಲ್ಪನಿಕ ಪ್ರತ್ಯಯ ಹೇಳ್ತಾರೆ ವೈಯಾಕರಣರು ಯಾವತ್ತೂ ಕೂಡ. ನಾವು ಆ ಕಾಲ್ಪನಿಕ ಪ್ರತ್ಯಯವನ್ನು ಇಟ್ಟುಕೊಂಡು ಇಂಗ್ಲಿಷ್ ಶಬ್ದಕ್ಕೆ ಒಂದು ಐಕರೂಪ್ಯವನ್ನು ಹೇಗೆ ತರಬಹುದು ಇಂಗ್ಲಿಷ್ ಲ್ಯಾಂಗ್ವೇಜ್ಗೆ ಅಂತ ನಾನೀಗಾಗಲೇ ಹರಟೆ ಹೊಡೆಯುವಾಗ ಹೇಳ್ತಾ ಇರ್ತೇನೆ. ಹೇಗೆ ಸೂತ್ರವನ್ನು ರೂಪಿಸಬಹುದು, ಹೇಗೆ ಸೂತ್ರವನ್ನು ರೂಪಿಸಿ ಇಂಗ್ಲಿಶಿನ ಅನಿಶ್ಚಿತತೆಯನ್ನ ಮತ್ತೆ ಅಲ್ಪಕಾಲಿಕತೆಯನ್ನು ತಡೆಗಟ್ಟಬಹುದು ಅಂತ. ಸೂತ್ರ ಯಾಕೆ ಬೇಕು ಅಂದ್ರೆ, ನಾವು ಪ್ರಯೋಗಿಸುವ ಭಾಷೆಯ ಲಾಂಜಿವಿಟಿಗೆ ವ್ಯಾಕರಣ ಬೇಕು. ನೀವು ವ್ಯಾಕರಣದ ಬಂಧ ಇಲ್ಲದೆ ಹೋದ್ರೆ ಏನೇನೋ ಆಗಿ ಪ್ರಯೋಗ ಆಗಿ ನಿಮಗೆ ಸುಮಾರು 300 ವರ್ಷದ ಹಿಂದಿನ ಗ್ರಂಥ ತೆಗೆದು ಓದಲಿಕ್ಕೆ ಕೂತ್ರೆ ಅರ್ಥವೇ ಆಗದಂತಹ ಪರಿಸ್ಥಿತಿ ಬಂದ್ಬಿಡುತ್ತೆ. ಅದನ್ನ ಇವರು ಭಾಷೆ ಬೆಳೀತಾ ಇಲ್ಲ, ಭಾಷೆ ಬೆಳೀತಾ ಇಲ್ಲ ಅಂತ ಇವುಗಳು ಹೇಳ್ತವೆ. ನಿರಂತರ ಅನಿಶ್ಚಿತ ಸ್ವರೂಪಕ್ಕೆ ಹೋಗಿ ಮುಂದಿನವರಿಗೆ ಅರ್ಥವೇ ಆಗದಂತಹ ಒಂದು ಪರಿಭಾಷೆ, ಒಂದು ಪರಿಪಾಠ ನಡೀತಾ ಇದೆ. ಅಕ್ರಮ ವಲಸಿಗರು ಬಂದು ದೇಶವೇ ಮೂಲ ನಿವಾಸಿಗಳೇ ನಷ್ಟ ಆದ ಹಾಗೆ ಬೇರೆ ಬೇರೆ ಭಾಷೆಗಳಿಂದ ಪದಗಳು ನುಗ್ಗಿ ಮೂಲ ಭಾಷೆಯೇ ಅವ್ಯವಸ್ಥೆ ಆಗುವ ಹಾಗೆ ಇಂಗ್ಲಿಷ್ ನಡೀತಾ ಇದೆ. ಅದನ್ನು ಅಭಿವೃದ್ಧಿ ಅಂತ ಇದ್ದಾರೆ. ನಗಬೇಕು, ಅಳಬೇಕು, ದೇವರಿಗೆ ಗೊತ್ತು. ಇರಲಿ, ಯಾಕೆ ಹೇಳಿದೆ ನಾನು ಅಂತಂದ್ರೆ, ವ್ಯಾಕರಣ ಇರೋದು ಯಾಕೆ? ವೈಯಾಕರಣರು ಏನ್ ಮಾಡ್ತಾರೆ? ಭಾಷೆಯನ್ನು ರಕ್ಷಣೆ ಮಾಡ್ತಾರೆ. ಭಾಷೆಯನ್ನು ರಕ್ಷಣೆ ಮಾಡೋದು ಹೇಗೆ? ಒಂದು ಕಾಂಪೌಂಡ್ ಹಾಕ್ತಾರೆ. ಆ ಕಾಂಪೌಂಡಿನ ಹೆಸರೇನು? ಪ್ರತ್ಯಯ. ಹಾಗೆ ಈ ರುಚ್ಛತಿ ಧಾತುವಿಗೆ ಥನ್ ಪ್ರತ್ಯಯ ಬಂದ್ರೆ ಅರ್ಥ ಅಂತ ಆಗತ್ತೆ. ಅರಿಯತೆ ಅಂತ ಹೇಳಿ ಬಂದು ಥನ್ ಪ್ರತ್ಯಯ ಬಂದ್ರೆ ಅರ್ಥ ಅಂತ ರೂಪ ಆಗತ್ತೆ. ಯಥಾ ಅರ್ಥ, ವಸ್ತುವಿಗೆ ವಸ್ತು ಹೇಗಿದೆಯೋ ಹಾಗೇ ನಮ್ಮ ಜ್ಞಾನ ಬಂತು ಅಂದ್ರೆ ಅದು ಯಥಾರ್ಥ. ಯಥಾರ್ಥಂ ಜ್ಞೇಯಂ ಅನತಿಕ್ರಮ್ಯ ಸ್ಥಿತಂ. ಆದರೆ ಜಯತೀರ್ಥರು ಮುಂದೆ ಬಂದು ಅವತ್ತಿನ ಕಾಲದ ತಾರ್ಕಿಕರು ಕೇಳ್ತಾ ಇದ್ರು. ಅದರಿಂದಾಗಿ ಯಥಾರ್ಥಂ ಅಂತಂದ್ರೆ ಅವರು ಸ್ವಲ್ಪ ಪರಿಷ್ಕಾರ ಮಾಡಿದ್ರು. ಆಮೇಲೆ ವ್ಯಾಸತೀರ್ಥರು ಇನ್ನೂ ಪರಿಷ್ಕಾರ ಮಾಡಿದ್ರು. ಜಯತೀರ್ಥರು ಹೇಳಿದ್ರು, ಯಥಾವಸ್ಥಿತ ಜ್ಞೇಯ ವಿಷಯೀಕಾರಿತ್ವಂ, ಯಥಾವಸ್ಥಿತ ಜ್ಞೇಯ ವಿಷಯೀಕಾರಿತ್ವ ಸಾಧನತ್ವಂ ಅಂತ. ಪ್ರಮಾಣ ಅನುಪ್ರಮಾಣಯೋ ಅನುಗಮಃ ಅಂತ ಹೇಳ್ತಾರೋ. ಅದು ಅವತ್ತಿನ ಅನಿವಾರ್ಯ. ಅವತ್ತಿನ ಅನಿವಾರ್ಯದಿಂದ ಅದು ಬಂತು ಅಷ್ಟೇ. ಯಥಾರ್ಥಂ ಜ್ಞೇಯಂ ಅನತಿಕ್ರಮ್ಯ ಸ್ಥಿತಂ ಏವಕಾರೇಣ ಇತರವಾದಿನಾಂ ಲಕ್ಷಣಾನ್ ನಿರಾಹ. ಯಾಥಾರ್ಥ್ಯಮೇವ ಅಂದರೆ ಬೇರೆ ವಾದಿಗಳ ಲಕ್ಷಣ ಏನಿದೆ ಅದನ್ನೆಲ್ಲವನ್ನ ಪ್ರಮಾಣ ಲಕ್ಷಣ ಅದನ್ನೆಲ್ಲ ನಿರಾಕರಣೆ ಮಾಡೋದು. ಜ್ಞಾನಮೇವ ಪ್ರಮಾಣಂ ಅಂತ ಹೇಳಿ ಬೌದ್ಧರು. ಜ್ಞಾನ ಇದ್ರೆ ಸಾಕು, ಅದೇ ಜ್ಞಾನವೇ ಪ್ರಮಾಣ ಅಂತ. ಅಲ್ಲ, ವಸ್ತು ಏನೋ ರೀತಿ ಇರುತ್ತೆ, ನಿಮಗೆ ಜ್ಞಾನ ಬೇರೆ ಬರುತ್ತೆ, ಪ್ರಮಾಣವ ಅಂತ ಕೇಳಿದ್ರೆ ಏನು ಹೇಳೋದು? ಹೀಗೆ ಬೌದ್ಧರ ಪ್ರಮಾಣ. ಇವಾಗ ಒಂದು ಪದಕ್ಕೆ ಒಂದು ಅರ್ಥ ಮಾಡ್ಕೊಳ್ತೀವಿ, ಅದು ಯಥಾರ್ಥ ಅಂತ ಹೇಗೆ ಸಾಧ್ಯ? ಆ ಪದದ ಅವಯವದ ಒಳಗಡೆಯಿಂದಲೇ ಆ ಅರ್ಥ ಹೊಮ್ಮತ್ತ ಅಂತ ನೋಡ್ಬೇಕು. ನಿರುಕ್ತದಿಂದ ಖಂಡಿತ. ಅದು ಈಗ ನಾವು ಅದನ್ನ ಇಂಗ್ಲಿಷಿಂದ ಎಕ್ಸ್ಪೆಕ್ಟೇ ಮಾಡ್ಲಿಕ್ಕಾಗಲ್ಲ, ಈಗ ಕನ್ನಡದಿಂದಲೂ ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಯಾಕೆಂದ್ರೆ
ನೀವು ಅದರ ವ್ಯಾಕರಣ ನೋಡಿದ್ರೆ ಅದು ಬೇರೆನೇ ಅರ್ಥದಲ್ಲಿ ಇರುತ್ತೆ. ನಾವೀಗ ಅದನ್ನು ಬೇರೆನೇ ಅರ್ಥದಲ್ಲಿ ತಗೊಳ್ತಾ ಇರ್ತೇವೆ. ತಾರತಮ್ಯ ಮಾಡೋದನ್ನ ಪಕ್ಷಪಾತ ಅಂತ ತಲೆಯಲ್ಲಿ ಕೂತ್ಬಿಟ್ಟಿದೆ. ವ್ಯಭಿಚಾರ ಆಗೋದು. ವ್ಯಭಿಚರಿತ ಆಗಿದೆ. ಅದಕ್ಕೆ ನಿರುಕ್ತಲಬ್ಧೋ ಹಿ ಅಯಮರ್ಥ. ಅಲ್ಲ, ಈ ಅರ್ಥ ಯಾಕೆ ಸರಿ? ಇವ್ರು ಕೇಳಿದ್ದು, ನಮ್ಮ ರಮೇಶ್ ಅವರು ಕೇಳಿದ್ದು, ಈ ಅರ್ಥ ಯಾಕೆ ಸರಿ? ನಿರುಕ್ತಿ ಲಭ್ಯವಾಗಿದೆ. ಒಂದು ಪದದ ಅರ್ಥ, ವಿಶೇಷತಃ ವೇದಾಂತದ, ಈ ವಿಜ್ಞಾನದ ಬಿಡಿ, ಅವರು ಅದನ್ನು ಯೋಚನೆಯೇ ಮಾಡಿಲ್ಲ. ವಿಜ್ಞಾನ ಲೀಸ್ಟ್ ಬಾದರ್ಡ್ ಅಬೌಟ್ ಲ್ಯಾಂಗ್ವೇಜ್. ಅದರಿಂದಾಗಿ ನಾವು ಅವ್ರ ಬಗ್ಗೆ ಮಾತನಾಡಲಿಕ್ಕಾಗಲ್ಲ. ನಮಗೆ ಭಾಷೆಯಿಂದ ಮಾತ್ರ ತಿಳಿಯಬಹುದಾದದ್ದು ಅಂತ ಹೇಳಿದ್ರೆ, ಶಬ್ದದಿಂದ ಮಾತ್ರ ಗಮ್ಯವಾಗುವುದು ದೇವರು, ಧರ್ಮ, ನೀತಿ, ನಿಯಮ, ಇತಿಹಾಸ. ಇವುಗಳೆಲ್ಲ ಶಬ್ದ ಬಿಟ್ಟು ಬೇರೆ ದಾರಿನೇ ಇಲ್ಲ. ನೋ ವೇ ಅದರ್ ದ್ಯಾನ್ ಇಟ್. ಆ ಶಬ್ದ ನಮಗೆ ಗೊತ್ತಾಗಬೇಕಾದದ್ದು ಇತಿಹಾಸಾದಿಗಳು. ಅದನ್ನು ತಿಳ್ಕೊಳ್ಬೇಕಾದ್ರೆ ಶಬ್ದದ ಸ್ಫುಟವಾದ ಅರಿವಿರಬೇಕು. ಆ ಶಬ್ದದ ಅರ್ಥ ಹೊರಡೋದು ನಿರುಕ್ತದಿಂದ. ಈ ನಿರುಕ್ತ ಗಮ್ಯವಾಗಿದೆಯಾ ಈ ಲಕ್ಷಣ ಪ್ರಮಾಣದ್ದು ಅಂತ ನೋಡಬೇಕು. ಅದಕ್ಕೆ ಚಂದ್ರಿಕಾಕಾರರು ಹೇಳಿದ್ರು, ಇಮ್ಮಡಿ ಚಂದ್ರಿಕಾಕಾರರು, ಚಂದ್ರಿಕಾಚಾರ್ಯರು 3 ಜನ ಇದ್ದಾರೆ. ಒಂದು ಮೊದಲನೇ ಚಂದ್ರಿಕಾಕಾರರು ನಾರಾಯಣ ಪಂಡಿತಾಚಾರ್ಯ, ನಯಚಂದ್ರಿಕಾ ಬರೆದವರು. ಇಮ್ಮಡಿ ಚಂದ್ರಿಕಾಕಾರರು ವ್ಯಾಸತೀರ್ಥರು. ಚಂದ್ರಿಕಾಕಾರರು ನಾಲ್ವಡಿ ಶೇಷಚಂದ್ರಿಕಾಕಾರರು. ಯಾರು? ರಘುನಾಥ ತೀರ್ಥರು. ಆಯ್ತಾ? ಇವರು ಚಂದ್ರಿಕಾಕಾರರು. ಯಾರು? ನಮ್ಮ ಗುರುಗಳು. ಯಾಕೆ ಚಂದ್ರಿಕಾ ನಿಮಗೆ ಇಷ್ಟ ಆಯ್ತು? ಯಾಕೆ ಚಂದ್ರಿಕಾ ಅಂತ ನೀವು ನಾಮಕರಣ ಮಾಡಿದ್ದೀರಿ? ಚಂದ್ರಿಕಾ ಗ್ರಂಥದ ಸೌಂದರ್ಯಕ್ಕೆ ನಾನು ಮನಸ್ಸೋತಿದ್ದೆ. ಹೀಗಾಗಿ ಆ ತರಹ ಪೂರ ಆಮೂಲಾಗ್ರವಾಗಿ ನಾನೇನು ಬರೀಲಿಲ್ಲ. ಆದರೆ ಆ ಗ್ರಂಥದ ಸ್ಟೈಲು ಬಹಳ ಇಷ್ಟ ಆಯಿತು ನನಗೆ. ಅದರ ಅನುಕರಣೆ ಅಲ್ಲ, ಆದರೆ ಅಟ್ಲೀಸ್ಟ್ ಆ ಹೆಸರು ತಂಪು ನೀಡುವ ಬೆಳಕು, ತಂಬೆಳಕು, ಆರಾಮವಾಗಿ ಅರ್ಥ ಆಗಲಿ ಅಂತ ಹೇಳಿ ಆ ಹೆಸರು. ಅದೇ ರೀತಿ ಬರಹ ಅಂತ ಅವರು. ಆಯ್ತಾ? ಅನ್ಯಸ್ಯ ವೇದಾತಿರಿಕ್ತಸ್ಯ ಪೌರುಷೇಯ ವಾಕ್ಯಸ್ಯ ಆಗಮಸ್ಯ ತದಾನುಕೂಲ್ಯಾತ್ ಅಪೌರುಷೇಯ ವೇದಾನುಕೂಲ್ಯಾತ್. ವೇದಾತಿರಿಕ್ತವಾದ ಶಬ್ದಗಳು, ಮಹಾಭಾರತ, ಧರ್ಮಶಾಸ್ತ್ರಗಳು, ಸ್ಮೃತಿ ಗ್ರಂಥಗಳು, ಇವುಗಳೆಲ್ಲ ಯಾವ ರೀತಿ ಪ್ರಮಾಣ ಅಂತ ತಿಳ್ಕೊಳ್ಳೋದು? ಅಪೌರುಷೇಯವಾದ ವೇದಕ್ಕೆ ಅನುಕೂಲವಾಗಿದೆಯಾ? ಅದು ಸರಿ, ಹಾಗೆ ತಿಳಿಯಬೇಕು. ಪ್ರತ್ಯಕ್ಷಾನುಮಾನಾಭ್ಯಾಂ ಅಜ್ಞೇಯಸ್ಯ ಅರ್ಥಸ್ಯ ಬೋಧಕತ್ವಾತ್ ಆಗಮಸ್ಯ. ಮೊದಲ ಹಂತದಲ್ಲಿ ವೇದ ಬರುತ್ತೆ. ಯಾಕೆಂದ್ರೆ ಯಾವುದನ್ನ ಕಾಣ್ಲಿಕ್ಕಾಗಲ್ವೋ, ಕಾಣ್ಲಿಕ್ಕಾಗಲ್ಲ ಅಂದ್ರೆ ಜ್ಞಾನೇಂದ್ರಿಯಗಳಿಗೆ ಯಾವುದಕ್ಕೂ ಗೋಚರ ಆಗಲ್ಲ ಅಂತಾನೆ ಅರ್ಥ. ಕಾಣೋದು ಅಂದ್ರೆ ಮೂಸೋದು, ಮುಟ್ಟೋದು ಎಲ್ಲವೂ ಸೇರ್ಕೊಂಡೇ ಕಾಣೋದು. ಯಾವ ಧರ್ಮಾದಿಗಳನ್ನ ಕಾಣ್ಲಿಕ್ಕಾಗಲ್ಲ, ಊಹಿಸ್ಲಿಕ್ಕೂ ಆಗಲ್ಲ. ಅಂತಹ ಧರ್ಮಾದಿಗಳ ಬಗ್ಗೆ ಹೇಳುವ ವೇದ ಪ್ರಮಾಣದಲ್ಲಿ ಮೊದಲನೆಯ ಕೆಟಗರಿಯಲ್ಲಿ ನಿಲ್ಲುತ್ತೆ. ಯಾಕೆಂದ್ರೆ ಎಷ್ಟೋ ಪ್ರಶ್ನೆಗಳು ಉತ್ತರವೇ ಇರಲ್ಲ. ಏನು ಉತ್ತರ ಕೊಡ್ತೀರಪ್ಪ ನೀವು? 10 ಮರಣದಂಡನೆ ಮಾಡಿದವನಿಗೂ ಒಂದೇ ಸರ್ತಿ ಮರಣದಂಡನೆ ಮಾಡ್ಲಿಕ್ಕಾಗೋದು. 10 ಕೊಲೆ ಮಾಡಿದವನಿಗೂ ಒಂದೇ ಸರ್ತಿ ಮರಣದಂಡನೆ, 1 ಕೊಲೆ ಮಾಡಿದವನಿಗೂ ಒಂದೇ ಸರ್ತಿ ಮರಣದಂಡನೆ. ನ್ಯಾಯ ಹೇಳ್ಕೊಟ್ಟಾಗಾಯ್ತು ಅಂತ ಕೇಳಿದ್ರಿ, ಏನು ಉತ್ತರ? ಇಲ್ಲಪ್ಪ, ಅವನಿದ್ದಾನೆ, ಅವನು ನೋಡ್ಕೋತಾನೆ. 10 ಮರಣದಿಂದ ಏನು ದುಃಖ ಬರಬೇಕೋ, ಹಾಗಾದ್ರೆ ನೀವು ಯಾಕೆ ಶಿಕ್ಷೆ ತಗೊಂಡ್ರಿ? ಅಲ್ಲ, ಈ ಜನ್ಮದಲ್ಲಿ ಇನ್ನೂ ಹೆಚ್ಚಿನ ತಪ್ಪು ಮಾಡಬಾರ್ದು ಅಂತ ತಗೊಂಡ್ರೋದು ಅಷ್ಟೇ. ಅಲ್ಲ, ಇದು ಇರೋದು. ಅವನನ್ನ ಬೇಗ
ಶಿಕ್ಷೆ ಮಾಡಿದ್ರೆ ಅವನಿಗೂ ಒಳ್ಳೆಯದು. ಯಾಕೆಂದ್ರೆ ಈ ಜನ್ಮದಲ್ಲಿ ಇನ್ನೂ ಹೆಚ್ಚಿನ ತಪ್ಪು ಮಾಡಲ್ಲ. ಅದರಿಂದಾಗಿ ಕೆಲವೊಂದು ಪ್ರಶ್ನೆಗಳಿಗೆ ಉತ್ತರವೇ ಇಲ್ಲ. ಅದಕ್ಕಾಗಿ ಧರ್ಮ ಮತ್ತೆ ಅಧರ್ಮ ಅನ್ನೋದೇನಿದೆ, ಪ್ರತ್ಯಕ್ಷ ಮತ್ತು ಅನುಮಾನ, ಊಹೆ, ಅದಕ್ಕೆ ದಾಟಿ ಇರುವಂಥದ್ದು. ಅದರಿಂದಾಗಿ ಪ್ರತ್ಯಕ್ಷ ಆದಮೇಲೆ ಅದರ ಸ್ಥಾನ, ಪ್ರತ್ಯಕ್ಷ ಮತ್ತೆ ಅನುಮಾನಕ್ಕಿಂತ ಎತ್ತರ ಇರುವಂಥದ್ದು ವೇದ. ತತಃ ಅವಮಂ ಪ್ರತ್ಯಕ್ಷಂ ತದುಭಯೋಪಜೀವ್ಯ ಅನುಮಾ ತತಃ ಅವಮಃ ಜ್ಞಾನಂಚ ದ್ವಿವಿಧಂ. ಅವಮ ಅಂದ್ರೆ ಕೆಳಗಿನದ್ದು, ಅಧಮ, ಅಧಮ ಅಂತಾನೆ ಅರ್ಥ. ಅವಮ ಅಂದ್ರು ಅಧಮ ಅಂದ್ರು ಒಂದೇ. ಜ್ಞಾನಂಚ ದ್ವಿವಿಧಂ, ಪ್ರಮಾಣಂ ದ್ವಿವಿಧಂ, ಜ್ಞಾನಾಕ್ಷಂ ಜ್ಞಾನ ಸಾಧನಂಚ. ಜ್ಞಾನವನ್ನು ಪ್ರಮಾಣ ಅಂತಾರೆ, ಜ್ಞಾನಕ್ಕೆ ಇನ್ಸ್ಟ್ರೂಮೆಂಟ್, ಸಾಧನವನ್ನು ಪ್ರಮಾಣ ಅಂತಾರೆ. ತತ್ರ ಜ್ಞಾನಾಕ್ಷಂ ಪ್ರಮಾಣಂ ಚ ದ್ವಿವಿಧಂ, ಅನುಕ್ತ ಸಮುಚ್ಚಯಶ್ಚ ಅಕಾರ. ಜ್ಞಾನವೆಂಬ ಪ್ರಮಾಣವೂ ಎರಡು. ಜ್ಞಾನವೇ ಪ್ರಧಾನ. ಅದ್ಯಾವುದು? ಅಂತರಿಂದ್ರಿಯ. ಬಾಹ್ಯಾರ್ಥ ಮಾತ್ರ ಗ್ರಾಹಿತ್ವಾದ್ ಬಾಹ್ಯಂ ಆತ್ಮಸ್ವರೂಪಂ ಸುಖಾದಿ ವಿಷಯಂಚ ಅನುಭವ ಇತಿ ನಿರೂಪ್ಯತೆ ಜ್ಞಾನಿಭಿ ಇತಿ ಅನುಭವ ರೂಪಕಂ. ಇನ್ನು ಸಾಕ್ಷೀಂದ್ರಿಯ, ಸೆವೆಂತ್ ಸೆನ್ಸ್ ಏನಿದೆ, ಅದನ್ನ ಅನುಭವ ಅಂತ ಜ್ಞಾನಿಗಳು ಹೇಳ್ತಾರೆ. ಜ್ಞಾನಿಗಳಿಂದ ಅನುಭವ ಎಂದು ನಿರೂಪಿಸಲ್ಪಡ್ತದೆ, ಅದಕ್ಕೆ ಅನುಭವ ರೂಪಕಂ. ಕೇಚಿತ್ ಸಾಕ್ಷೀಂದ್ರಿಯಂ ನಾಂಗೀಕುರುವಂತಿ. ಕೆಲವರೇ ಸಾಕ್ಷೀಂದ್ರಿಯವೇ ಇಲ್ಲ ಅಂತಾರೆ. ಅವ್ರಿಗೇನು ಹೇಳೋದು? ನಿಮಗಿಲ್ವೇನೋ ಅಪ್ಪ ಅನ್ಬೇಕು ಅಷ್ಟೆ. ತನ್ನಿರಾಸಾಯ ಚ ತಥಾ ಶಬ್ದ ತಥಾ ಅನುಭವ ರೂಪಕಂ. ನೀವು ಹಾಗೆಯೇ ಯಾವುದನ್ನು ಅನುಭವ ಅಂತ ಹೇಳ್ತಿರಲ್ಲ, ಅನುಭವವನ್ನು ಯಾವುದು ರೂಪಿಸತ್ತಲ್ಲ, ಅದೇ ಸಾಕ್ಷಿ ಅಂತ. ಮನಸ್ಸಿಗೆ ನಿಂತು ಬಿಡುತ್ತಾರೆ. ಕೆಲವರು ಸಾಕ್ಷಿಯನ್ನು ಒಪ್ಪಲ್ಲ. ಆಚಾರ್ಯ, ಇವಾಗ ಒಂದು ನಮ್ಗೆ ಯಾವುದೋ ಒಂದು ಅನುಭವ ಆಗಿರಲ್ಲ, ಯಾವುದೋ ಮುಂದೆ ಅನುಭವ ಆಗುತ್ತದೆ. ಇವಾಗ ನಮ್ಗೆ ಆ ಅನುಭವ ಆಗಿಲ್ಲ, ಇನ್ನು ಮುಂದೆ ಯಾವುದೋ ಕಾಲದಲ್ಲಿ ಆ ಅನುಭವ ದೇವರು ತಂದ್ಕೊಡ್ಬೋದು. ಇವಾಗ ಈ ಮಧ್ಯದಲ್ಲಿ ಅದನ್ನ ಹೇಗೆ ನಾವು ಪ್ರಮಾಣ ಅಂತ ನಂಬೋದು? ಶಬ್ದವಾಕ್ಯನೇ ನಮ್ಮ ಪ್ರಮಾಣನ? ಶಾಸ್ತ್ರ ಇದೆ ಪ್ರಮಾಣ. ಯಾಕೆ ಅಂದ್ರೆ ಅದರಲ್ಲಿ ದೋಷ ಇಲ್ಲ ಅನ್ನೋದು ನಮಗೆ ಇವಾಗ ಸಿದ್ಧ ಆಗಿದೆ. ದೋಷ ಇಲ್ಲ ಅಂತ ಸಿದ್ಧ ಆಗಿದೆ. ವಾಕ್ಯದಲ್ಲಿ ತಪ್ಪಿಲ್ಲ, ನಮ್ಮ ಅವಮತೆ ನಮಗೆ ಅರ್ಥ ಆಗ್ತಾ ಇದೆ, ಇತಿಹಾಸಾದಿಗಳಲ್ಲಿ ಹೇಳಿದ್ದಾರೆ. ಅದರಿಂದಾಗಿ ಇದು ಮುಂದೆ ಆಗಬಹುದು ಅನುಭವ, ಈಗಾಗಿಲ್ಲ. ಅಲ್ಲಿಯ ತನಕ ನಮ್ಮ ಪ್ರತ್ಯಕ್ಷಕ್ಕೆ ಬಂದಿಲ್ಲ ಅಂತ ಸಸ್ಪೆನ್ಷನ್ ಅಷ್ಟೇ ಇರುತ್ತೆ, ಅಪ್ರಮಾಣ ಅಂತ ನಾವು ಗ್ರಹಿಸಿರಲ್ಲ. ಈಗ ವೇದ ಆರ್ದ್ರಂಜ್ವಲತಿ ಜ್ಯೋತಿರಹಮಸ್ಮಿ, ಜ್ಯೋತಿರ್ಜ್ವಲತಿ ಬ್ರಹ್ಮಾಹಮಸ್ಮಿ. ದೇವರು ಅಂದರೆ ಹೇಗೆ? ಒಳಗಡೆ ಇರುವ ತಣ್ಣಗಿನ ಬೆಳಕು. ಆರ್ದ್ರಂಜ್ವಲತಿ ಜ್ಯೋತಿರಹಮಸ್ಮಿ, ಇದು ಅನುಭವ ಆಗೋದು ಸ್ವಲ್ಪ ಕಷ್ಟ. ಹೇಗೆ ಅನುಭವ ಆಗುತ್ತೆ? ಯಾವತ್ತಾದರೂ ಧ್ಯಾನದಲ್ಲಿ ಕುಳಿತಾಗ ಆ ಒಳಗಿನ ತಂಪು, ಹೊರಗಡೆ ಎಷ್ಟೇ ಬಿಸಿ ಇದ್ರೂ ಕೂಡ ಒಳಗಡೆ ತಂಪಾಗಿರುವಂತಹ ಒಂದು ಹಾಯ್ ಅನಿಸುವ ಅನುಭವ ಇರುತ್ತಲ್ಲ, ಅದು ಇದು ಬೆಳೆದುಕೊಂಡು ಹೋಗಿ ದೇವರನ್ನೇ ನೋಡಿದ್ರೆ ಹೇಗೆ? ಅವನು ಬೆಳಗುತ್ತಾ ಇದ್ದಾನೆ, ತಂಪಾಗಿಯೂ ಇದ್ದಾನೆ, ತಣ್ಣಗಿನ ಬೆಂಕಿ. ಇದು ಅನುಭವ ನೀವು ಧ್ಯಾನ ಮಾಡ್ತಾ ಇದ್ದಾಗ ಮುಂದೆ ಬರುತ್ತೆ. ಈಗ ಒಂದು ಸ್ವಲ್ಪ ಅನುಭವ ಆಗಿದೆ, ಇದರ ನಡುವೆ ಒಂದು ಸಸ್ಪೆನ್ಷನ್ ಇರುತ್ತೆ. ವೇದ ಹೇಳಿದ್ದು ಹೌದು, ನಮ್ಮ ಅನುಭವಕ್ಕೆ ಬರಬೇಕಷ್ಟೇ ಅಂತ. ಆ ಬರುವ ಕಾಲ ಇರುತ್ತಲ್ಲ, ಇನ್ನೇನು ಸಾಕ್ಷಾತ್ಕಾರ ಆಗಬೇಕು, ಇನ್ನೊಂದು 2-3 ವರ್ಷದಲ್ಲಿ ಆಗಬಹುದು, ಗೊತ್ತಿಲ್ಲ. ಆ ಸಸ್ಪೆನ್ಷನ್ನಲ್ಲಿ ಆ ವೇದವನ್ನು ಅಪ್ರಮಾಣ ಅಂತೇನು ಗ್ರಹಿಸಲ್ಲ ಮನಸ್ಸು.
ಹಾಗೆ ಕೆಲವೊಂದು ಸಂಗತಿಗಳು ಹಾಗಿರುತ್ತೆ. ಎಷ್ಟೋ ಸಂಗತಿಗಳು ಮುಂದೆ ಅದಿನ್ನೂ ಪ್ರಮಾಣ ತೀರ್ಮಾನ ಆಗಿರಲ್ಲ, ಆದರೆ ಅದರ ಬಗ್ಗೆ ಅವಿಶ್ವಾಸ ಇರಲ್ಲ. ಈ ತರಹದ ಪರಿಸ್ಥಿತಿಯಲ್ಲಿಯೂ ಮನಸ್ಸು ಇರುತ್ತೆ. ಕೇಚಿತ್ ಸಾಕ್ಷೇಂದ್ರಿಯಂ ನಾಂಗೀಕುರುವಂತಿ ತನ್ನಿರಾಸಾಯ ಚ ತಥಾ ಶಬ್ದ ಯಥಾ ಭಾಷ್ಯಂ ಜ್ಞಾನಾಕ್ಷಂ ಪ್ರಮಾಣಂ ತಥಾ ಆಂತರಂ ಅನುಭವ ರೂಪಕಂಚ ಪ್ರಮಾಣಂ. ಹೊರಗಡೆಯದ್ದು ಹೇಗೆ ಪ್ರಮಾಣವೋ ಹಾಗೆ ಅಂತರಿಂದ್ರಿಯವು ಪ್ರಮಾಣವೇ. ಇಷ್ಟು ನಾವು ಇವತ್ತು ನೋಡಬಹುದಾದದ್ದು. ಉಳಿದದ್ದು ಮುಂದೆ ನೋಡೋಣ.